ನಮಸ್ಕಾರ ಎಲ್ರಿಗೂ. ರೇಷನ್ ಕಾರ್ಡ್ ಅಪ್ಡೇಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ಅನರ್ಹ BPL ಕಾರ್ಡ್ನ ರದ್ದು ಮಾಡಲು ಸರ್ಕಾರದಿಂದ ಆದೇಶ ಮಾಡಲಾಗಿದೆ. ಹಾಗಾದ್ರೆ ನಿಮ್ಮ ಹತ್ರ ಏನಾದರೂ BPL ಕಾರ್ಡ್ ಇದ್ದು ನಿಮ್ಮ BPL ಕಾರ್ಡ್ ಏನಾದರೂ ರದ್ದಾಗುತ್ತಾ? ಒಂದ್ ವೇಳೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಬಾರ್ದು ಅಂತಂದ್ರೆ ನೀವೇನ್ ಮಾಡಬೇಕು ಎಲ್ಲವನ್ನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಕೋಬೇಡಿ, ಕೊನೆ ತನಕ ನೋಡಿ. ಅಂದ್ರೆ ಇದರಲ್ಲಿರೋ ಎಲ್ಲ ಇನ್ಫಾರ್ಮೇಶನ್ ನೀವು ತಿಳ್ಕೊಂತೀರಾ. ಅದಕ್ಕಿಂತ ಮುಂಚೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಎಲ್ಲರೂ ಕೂಡ ಒಂದು ವಿಡಿಯೋಗೆ ಲೈಕ್ ಕೊಡಿ. ಯಾಕೆಂದ್ರೆ ನೀವು ಕೂಡ ಪ್ರತಿಯೊಂದು ಲೈಕು ಹಾಗೆ ಪ್ರತಿಯೊಂದು ಸಬ್ಸ್ಕ್ರೈಬ್ ಇಂದ ನಮಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿ ನಿಮ್ಗೊಂದು ಇನ್ಫಾರ್ಮೇಶನ್ ತಲುಪಿಸಬಹುದಾಗಿರುತ್ತೆ. ಈಗ ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಹೌದು, ಇಲ್ಲಿ ಅನರ್ಹ BPL ರೇಷನ್ ಕಾರ್ಡ್ನ ಏನ ಹೊಂದಿದ್ದೀರಿ ಅಂತವರ ರೇಷನ್ ಕಾರ್ಡ್ನ ರದ್ದು ಮಾಡಲು ಸರ್ಕಾರದಿಂದ ಆದೇಶವನ್ನು ಹೊರಡಿಸಲಾಗಿದೆ. ಇದ್ರ ಬಗ್ಗೆ ಖುದ್ದು CM ಸಿದ್ದರಾಮಯ್ಯ ಅವರು ನಿನ್ನೆ ಒಂದು ಮೀಟಿಂಗ್ ನ ನಡೆಸಿ ಅನರ್ಹ BPL ರೇಷನ್ ಕಾರ್ಡ್ ಬಳಕೆದಾರರ ರೇಷನ್ ಕಾರ್ಡ್ನ ರದ್ದು ಮಾಡಲು ಆದೇಶವನ್ನು ನೀಡಿದ್ದಾರೆ. ಹಾಗಾದ್ರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತಾ? ಹಾಗಾದ್ರೆ ಯಾವ ಯಾವ ಕಾರಣಕ್ಕೆ BPL ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇವೆ? ಹಾಗೆ ನಿಮ್ಮ ರೇಷನ್ ಕಾರ್ಡ್ನ ರದ್ದು ಮಾಡೋದ್ರಲ್ಲೂ ನೀವೇನ್ ಮಾಡ್ಬೇಕು, ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ನ ಸೇಫ್ ಆಗಿ ಇಟ್ಕೊಳ್ಳಲು ನೀವೇನ್ ಮಾಡ್ಬೇಕು ಎಂಬುದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಮೂಲಕ ನೀವು ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಕಂಟಿನ್ಯೂ ಆಗಿ ಪಡ್ಕೋಬಹುದು, ಮತ್ತೆ ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ಇನ್ನು ಮುಂದೆ ನೀವು ಕಂಟಿನ್ಯೂ ಆಗಿ ಪಡ್ಕೋಬಹುದು. ಹೌದು, ಇಲ್ಲಿ ಸರ್ಕಾರ ಅನರ್ಹ BPL ರೇಷನ್ ಕಾರ್ಡ್ನ ರದ್ದು ಮಾಡಿ ಎಂದು ಆದೇಶ ಮಾಡಲಾಗಿದೆ. ಮತ್ತೆ ಇಲ್ಲಿ BPL ಕಾರ್ಡ್ ಇದ್ದು ಕೂಡಲೇ ಅನರ್ಹನ ಪತ್ತೆ ಹಚ್ಚಿ ಎಂದು ರಾಜ್ಯ ಸರ್ಕಾರ ಆದೇಶವನ್ನು ಪ್ರಕಟಿಸಿದೆ. ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ 1,27,00,000 BPL ಕಾರ್ಡ್ಗಳಿದ್ದು ಅದರಲ್ಲಿ 4,36,00,000 ಮಂದಿ BPL ಕಾರ್ಡ್ ಮೂಲಕ ಸರ್ಕಾರದ ಸವಲತ್ತನ್ನು ಪಡೆಯುತ್ತಿದ್ದಾರೆ. ಇದು ಸಾಲದೆಂಬಂತೆ ಹೊಸದಾಗಿ BPL ಕಾರ್ಡ್ಗೆ 3 ಲಕ್ಷ ಮಂದಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದೀಗ ಅನರ್ಹ ಮತ್ತು ಅಕ್ರಮ ಫಲಾನುಭವಿಗಳನ್ನು ಪತ್ತೆ ಹಚ್ಚಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮತ್ತು ಬೇರೆ ಬೇರೆ 4 ಇಲಾಖೆಗಳ ಸಹಕಾರ ಪಡೆಯಲು ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಯಾವೆಲ್ಲ ಪಾಯಿಂಟ್ಸ್ ಗಳನ್ನ ಸರ್ಕಾರ ಕನ್ಸಿಡರ್ ಮಾಡಿ BPL ರೇಷನ್ ಕಾರ್ಡ್ ನ ರದ್ದು ಮಾಡಲು ಮುಂದಾಗಿದೆ ಅಂತ ನೋಡೋದಾದ್ರೆ, ಈ ಒಂದು BPL ಕಾರ್ಡ್ ಬಳಕೆದಾರರು ಅವರ ವಾರ್ಷಿಕ ಆದಾಯ 1.20 ಲಕ್ಷ ರೂಪಾಯಿ ದಾಟಿರಬಾರದು. 1.20 ಲಕ್ಷ ರೂಪಾಯಿ ಮೀರಿದ್ರೆ ಅಂತವರ ಡಾಟಾವನ್ನ ಆದಾಯ ತೆರಿಗೆ ಇಲಾಖೆಯಿಂದ ಪಡೆದು ಅವರ ರೇಷನ್ ಕಾರ್ಡ್ ನ ರದ್ದು ಮಾಡ್ತಾ ಇದ್ದಾರೆ. ನಿಗದಿಗಿಂತ ಹೆಚ್ಚು ಜಮೀನು ಹೊಂದಿದ್ದರೆ ಮತ್ತು ನಗರಗಳಲ್ಲಿ 1000 ಚದರ ಅಡಿಯ ಪಕ್ಕಾ ಮನೆ ಇದ್ದಲ್ಲಿ ಅಂತವರನ್ನ ಪತ್ತೆ ಹಚ್ಚಿ ಅವರ ರೇಷನ್ ಕಾರ್ಡ್ ನ ರದ್ದು ಮಾಡ್ತಾ ಇದ್ದಾರೆ. ಮತ್ತೆ ಅವರ ಮನೆಯಲ್ಲಿ ವೈಟ್ ಬೋರ್ಡ್ ನ 4 ಚಕ್ರದ ವಾಹನವಿದ್ದು ಅವರು BPL ಕಾರ್ಡ್ ಏನಾದ್ರು ಬಳಸ್ತಾ ಇದ್ರೆ ಅಂತವ್ರನ್ನ ಹುಡುಕಿ ಅವರ ರೇಷನ್ ಕಾರ್ಡ್ ನ ಕೂಡ ರದ್ದು ಮಾಡ್ತಾ ಇದ್ದಾರೆ. ಮತ್ತೆ ನೀವೇನಾದ್ರೂ IT ರಿಟರ್ನ್ ಫೈಲ್ ಮಾಡ್ತಾ ಇದ್ರೆ IT ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಮ ಒಂದು ಡಾಟಾನ ತೆಗೆದುಕೊಂಡು ಅಂತವ್ರನ್ನು ಕೂಡ BPL ಕಾರ್ಡ್ ಇಂದ ರದ್ದು ಮಾಡ್ತಾ ಇದ್ದಾರೆ. ಈಗ ಮೇಲ್ ಹೇಳಿರೋ ಇಷ್ಟೆಲ್ಲ ಪಾಯಿಂಟ್ಸ್ ಗಳನ್ನ ಕನ್ಸಿಡರ್ ಮಾಡಿಬಿಟ್ಟು ಸರ್ಕಾರ ಈಗ BPL ರೇಷನ್ ಕಾರ್ಡ್ ನ ರದ್ದು ಮಾಡಲು ಮುಂದಾಗಿದೆ. ಹಾಗಾದ್ರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಏನಾದ್ರು ರದ್ದಾಗಬಾರ್ದು, ನೀವು ನಿಮ್ಮ ರೇಷನ್ ಕಾರ್ಡ್ ಸೇಫ್ ಮಾಡ್ಕೋಬೇಕಂತಿದ್ರೆ ಏನ್ ಮಾಡ್ಬೇಕೆಂಬುದನ್ನು ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ನಿಮ್ಮ ಒಂದು ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡ್ಕೊಳ್ಳಿ, ಅಂದ್ರೆ ಒಂದು ಮೆಂಬರ್ ನ ಡಿಲೀಟ್ ಮಾಡ್ಕೊಳ್ಳಿ. ಈಗ ಮೇಲೆ ಹೇಳಿದಂತೆ ಯಾವ್ದಾದ್ರು ಒಂದು ಪಾಯಿಂಟ್ಸ್ ಅಲ್ಲಿ ಅವರು ಅರ್ಹರಾಗಿದ್ರೆ ಅಂತಹ ಮೆಂಬರ್ ನೀವೇನಾದ್ರೂ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಆಡ್ ಮಾಡಿದ್ರೆ ಈ ಕೂಡಲೇ ನೀವು ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಿಕೊಂಡು ಅಂತಹ ಮೆಂಬರ್ ನ ಡಿಲೀಟ್ ಮಾಡ್ಕೊಳ್ಳಿ. ಅಂತ ಮೆಂಬರ್ ಡಿಲೀಟ್ ಆದ್ಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗದೇ ಇರಲು ತುಂಬಾ ಚಾನ್ಸಸ್ ಇದೆ. ಆವಾಗ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಅಥವಾ ಸರ್ಕಾರದ ಮಿಕ್ಕ ಯಾವ ಎಲ್ಲಾ ಸ್ಕೀಮ್ಗಳು ರೇಷನ್ ಕಾರ್ಡ್ ಮೂಲಕ ಬರ್ತಾ ಇದೆಯೋ ಅವೆಲ್ಲವನ್ನು ನೀವು ಕಂಟಿನ್ಯೂ ಆಗಿ ಪಡ್ಕೋಬಹುದು. ಇನ್ ಕೇಸ್ ನೀವೇನಾದ್ರೂ ಅಂತ ಮೆಂಬರ್ ಆಡ್ ಮಾಡಿ ಮತ್ತೆ ಡಿಲೀಟ್ ಮಾಡಿಲ್ಲ ಅಂತಂದ್ರೆ ಸರ್ಕಾರದವರು ಅದನ್ನೇನಾದ್ರೂ ಪತ್ತೆ ಹಚ್ಚಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ಅರ್ಹ ಫಲಾನುಭವಿಗಳು ರೇಷನ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು ಬರ್ತಿರುವಂತ ಸವಲತ್ತುಗಳು ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ ಅಂತಹ ವ್ಯಕ್ತಿಗಳನ್ನ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಆಡ್ ಮಾಡಿದ್ರೆ ದಯವಿಟ್ಟು ಈ ಕೂಡಲೇ ಹೋಗಿ ತಿದ್ದುಪಡಿ ಮಾಡಿಸ್ಕೊಳ್ಳಿ. ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಯಾಕಂದ್ರೆ ಒಂದು ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಎಲ್ಲರೂ ಕೂಡ ಒಂದು ಮಾಹಿತಿ ತಿಳಿಲಿ. ಮತ್ತೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ.